ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ನಡೆ ಯಾವ ಕಡೆ? ಇಂದು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಸಭೆ ನಡೆಸ್ತಾರೆ. ನೋಡಿ, ಇಲ್ಲಿ ಹಾಸನದಲ್ಲೂ ಕೂಡ ಒಂದು ರೀತಿ ಮೈತ್ರಿಗೆ ಮುಳ್ಳಾಗಿದ್ದಾರೆ ಪ್ರೀತಂ ಗೌಡ. ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ಪ್ರಚಾರಕ್ಕಿಳಿದಿಲ್ಲ, ಅಖಾಡದಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕರ್ತರ ಸಭೆ ನಡೆಯುತ್ತೆ. ಹಾಸನದಲ್ಲಿ ತನ್ನದೇ ಆದ ಹಿಡಿತವನ್ನು ಹೊಂದಿದ್ದಾರೆ ಪ್ರೀತಂ ಗೌಡರು. ಯಾಕಂದರೆ ಹಾಸನದಲ್ಲಿ ಮೊಟ್ಟ ಮೊದಲು ಬಲಗೆ ಕಮಲವನ್ನು ಅರಳಿಸಿದಂಥವರು ಲಾಸ್ಟ್ ಟೈಮ್ 2018ರಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಬೆಂಬಲ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಟೀಕೆಗಳನ್ನು ಮಾಡದೆ, ಯಾವುದೇ ರೀತಿಯ ಆರೋಪಗಳನ್ನು ಮಾಡದೆ ಸಮಾಧಾನಯುತವಾಗಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಯಾವುದೇ ರೀತಿ ಅವರಿಗೆ ಹಿಂದಿನದನ್ನು ನೆನಪಿಸದೆ, ಆಯ್ತು ಬನ್ನಿ ಆಗಿದ್ದಾಗಿದೆ, ಒಂದಾಗೋಣ, ಹೋರಾಡೋಣ, ಈ ರೀತಿಯಾದಂಥ ಕರೆಗಳನ್ನು ಕೊಡ್ತಾ ಇದ್ದಾರೆ. ಪ್ರೀತಂ ಗೌಡ ಅವರು ಇನ್ನೂ ಕೂಡ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಬಟ್ ಬಹುತೇಕವಾಗಿ ಅನ್ನಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬೆಂಬಲ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿಯೇ ಇದೆ. ಹೌದು, ವಿಧಾನಸಭೆ ಚುನಾವಣೆಯಲ್ಲಿ ರೇವಣ್ಣ ಕುಟುಂಬದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ನಿರಂತರವಾಗಿ ಮುನಿಸಿತ್ತು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನೋಡಿ ಎಂತಿಂಥವರೇ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ, ನಮ್ಮ ಪಕ್ಷದ ಪರವಾಗಿ ಅಂದರೆ ಮೈತ್ರಿ ಅಭ್ಯರ್ಥಿ ಪರವಾಗಿ ನೀವು ಕೆಲಸವನ್ನು ಮಾಡಿ ಅಂಥೇಳಿ ಇಡೀ ರೇವಣ್ಣ ಫ್ಯಾಮಿಲಿ ಕೇಳ್ಕೊಳ್ತಾನೆ ಇದೆ. ಹಾಗಾಗಿಯೇ ಅವರಿವತ್ತು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಅವ್ರದ್ದೇ ಆದಂಥ ಹಿಡಿತ ಇದೆ. ಹಾಸನ ನಗರ MLA ಆಗಿದ್ದಂಥವರು, ಈ ಹಿಂದೆ ಲಾಸ್ಟ್ ಟೈಮ್ ಸೋತ್ರವರು, ಅವ್ರದ್ದೇ ಆದಂಥ ಅಭಿಮಾನಿ ಪಡೆ ಇದೆ, ಕಾರ್ಯಕರ್ತರ ಪಡೆ ಇದೆ, ಅವ್ರದ್ದೇ ಆದಂಥ ವೋಟ್ ಬ್ಯಾಂಕ್ ಕೂಡ ಇದೆ. ಹಾಗಾಗಿಯೇ ಈಗ ಪ್ರೀತಂ ಗೌಡ ಅವರು ನಿರ್ಧಾರವನ್ನು ಪ್ರಕಟ ಮಾಡದೇ ಇದ್ದರೆ ಅಥವಾ ಅವರು ನ್ಯೂಟ್ರಲ್ ಆಗಿ ಉಳಿದ್ರೆ ಖಂಡಿತವಾಗ್ಲೂ ಅದು ಮೈತ್ರಿ ಅಭ್ಯರ್ಥಿಗೆ ಸ್ವಲ್ಪ ಹೊಡೆತ ಕೊಡುವ ಸಾಧ್ಯತೆಗಳೇ ಜಾಸ್ತಿ ಇದ್ದಾವೆ. ಅವರ ಮನವೊಲಿಸುವಂಥ ಪ್ರಯತ್ನಗಳು ಕೂಡ ಆಗಿದೆ.